ನಮಸ್ಕಾರ. ಮುಖ್ಯಾಂಶಗಳು. ಅರಣ್ಯ ಜೀವಿ ಸಂಪತ್ತು ದೇಶದ ಸಂಸ್ಕೃತಿಯ ಭಾಗ. 200 ನಗರಗಳಲ್ಲಿ ನವವನ ಸೃಷ್ಟಿ ಯೋಜನೆ ಜಾರಿ. ಸಚಿವ ಪ್ರಕಾಶ್ ಜಾವಡೇಕರ್. ವಿಶ್ವವಿದ್ಯಾಲಯಗಳ ಸಾಮಾಜಿಕ ಹೊಣೆಗಾರಿಕೆ ಹೆಚ್ಚಳವಾಗಲಿ. ದೇಶದ ಉನ್ನತಿಗೆ ಯುವ ಸಮೂಹ ಪ್ರೇರಣಾದಾಯಕವಾಗಬೇಕು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. 4 ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರ ಬಿರುಸು. ಅಸ್ಸಾಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳದಲ್ಲಿ ಅಮಿತ್ ಶಾ ಮತಯಾಚನೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ವಂತಿಗೆದಾರರ ಜಾಲ ವಿಸ್ತರಣೆ. ಜನವರಿಯಲ್ಲಿ ಹೊಸದಾಗಿ 13.36 ಲಕ್ಷ ಉದ್ಯೋಗಿಗಳ ಸೇರ್ಪಡೆ. ವಾರ್ತೆಗಳ ವಿವರ. ಕೇಂದ್ರ ಅರಣ್ಯ, ಪರಿಸರ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ನಡೆದ ವಿಶ್ವ ಅರಣ್ಯ ದಿನ ಹಾಗೂ ರೈತರ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಕೆ ಸುಧಾಕರ್, ಈಶಾ ಫೌಂಡೇಶನ್ನ ಸದ್ಗುರು ಜಗ್ಗಿ ವಾಸುದೇವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಪ್ರಕಾಶ್ ಜಾವಡೇಕರ್, ಜನರು ಉತ್ತಮ ರೀತಿಯಲ್ಲಿ ಭೌತಿಕ ಪ್ರಗತಿ ಸಾಧಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ಸದ್ಗುರು ಜೀವನ ಮೌಲ್ಯಗಳನ್ನು ಜನರಿಗೆ ತಿಳಿಸಿಕೊಡುತ್ತಿರುವುದು ಅಭಿನಂದನಾರ್ಹ. ವಿಶ್ವ ಅರಣ್ಯ ದಿನವಾದ ಇಂದು ಜಗತ್ತಿನ ಅತ್ಯುತ್ತಮ ನಗರಿ ಮತ್ತು ಹಸಿರು ನಗರ ಬೆಂಗಳೂರಿನಲ್ಲಿದ್ದೇನೆ ಎನ್ನುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. ಬೆಂಗಳೂರಿನಲ್ಲಿ ಪ್ರತಿ ಸಾರಿ ವಾಸ್ತವ್ಯ ಹೂಡಿದಾಗಲೂ ಕಬ್ಬನ್ ಪಾರ್ಕ್ನಲ್ಲಿ ವಾಯುವಿಹಾರಕ್ಕೆ ತೆರಳುತ್ತೇನೆ. ನಗರಗಳಲ್ಲಿ ಉದ್ಯಾನವನಗಳು ಮಾತ್ರವಲ್ಲ, ಅರಣ್ಯಗಳು ಕೂಡ ಇರುವುದು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ 200 ನಗರಗಳಲ್ಲಿ ನವವನ ಸೃಷ್ಟಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈಗಾಗಲೇ 27 ನಗರಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇನ್ನುಳಿದ ನಗರಗಳಲ್ಲೂ ವನಗಳನ್ನು ನಿರ್ಮಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು. ಅರಣ್ಯ ಹಾಗೂ ವನ್ಯಜೀವಿ ಸಂಪತ್ತು ಸಂಸ್ಕೃತಿಯ ಭಾಗವಾಗಿದೆ. ಕರ್ನಾಟಕದಲ್ಲಿ ಗರಿಷ್ಠ ಪ್ರಮಾಣದ ಅರಣ್ಯ ವ್ಯಾಪ್ತಿ ಹೆಚ್ಚಾಗಿದೆ. ದೇಶದಲ್ಲಿ ಕಳೆದ 7 ವರ್ಷಗಳಲ್ಲಿ 15,000 ಚದರ ಕಿಲೋಮೀಟರ್ ಅರಣ್ಯ ವ್ಯಾಪ್ತಿ ಹೆಚ್ಚಳವಾಗಿದೆ. ವಿಶ್ವದ ಒಟ್ಟು ಭೂ ಪ್ರದೇಶದಲ್ಲಿ 2.7% ಭಾರತ ಭೌಗೋಳಿಕವಾಗಿ ವಿಸ್ತೀರ್ಣತೆ ಹೊಂದಿದ್ದು, ಜಗತ್ತಿನ 16% ಜನಸಂಖ್ಯೆ ಇಲ್ಲಿ ನೆಲೆಸಿದೆ. ಜನ ಹಾಗೂ ಜಾನುವಾರುಗಳಿಗೆ ನೀರಿನ ಮೂಲ ನಮ್ಮ ಅರಣ್ಯವಾಗಿದೆ ಎಂದು ಅವರು ಹೇಳಿದರು. India has only 2.5% of the land mass of the world. But we have 16% population of the world. And 16% of the world's cattle population also. Both require land, water and all other natural resources. So there is pressure. And unfortunately, we have only 4% of fresh rainwater resources. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅರಣ್ಯ ಸಂರಕ್ಷಣೆಗೆ ಹೆಚ್ಚಿನ ಮಹತ್ವ ನೀಡಿದ್ದು, ಜೀವಿ ವೈವಿಧ್ಯತೆಯನ್ನು ಸಂರಕ್ಷಿಸಲು ರಾಜ್ಯ ಸರ್ಕಾರವು ಹಲವು ಕ್ರಮಗಳನ್ನು ಕೈಗೊಂಡಿದೆ. ಸಮೃದ್ಧವಾಗಿರುವ ಅರಣ್ಯ ಸಂರಕ್ಷಣೆ ಮತ್ತು ಪೋಷಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಲಾಗಿದೆ ಎಂದರು. ಮಾನವ ಮತ್ತು ವನ್ಯಜೀವಿ ಸಂಘರ್ಷ ತಡೆಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಗರಗಳಲ್ಲಿ ವೃಕ್ಷ ಸಂಪತ್ತು ವೃದ್ಧಿಗೆ ಒತ್ತು ನೀಡಲಾಗಿದೆ. ದೇಶದಲ್ಲಿ ಅರಣ್ಯಾಭಿವೃದ್ಧಿ ಹೆಚ್ಚಾಗುತ್ತಿರುವಂತೆ ಕರ್ನಾಟಕದಲ್ಲೂ ಸಹ 1,000 ಚದರ ಕಿಲೋಮೀಟರ್ ಅರಣ್ಯ ಸಂಪತ್ತು ಹೆಚ್ಚಳವಾಗಿದೆ. ಇದನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಇದಕ್ಕಾಗಿ ಈ ಸಾಲಿನ ಆಯವ್ಯಯದಲ್ಲಿ ಹೆಚ್ಚಿನ ಅನುದಾನವನ್ನು ಸಹ ತೆಗೆದಿಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಮಾನವ ವನ್ಯಜೀವಿ ಸಂಘರ್ಷವನ್ನು ನಿಯಂತ್ರಿಸಲು ವನ್ಯಜೀವಿಗಳ ಸುಗಮ ಮತ್ತು ಅಬಾಧಿತ ಚಲನವಲನಕ್ಕೆ 2 ಅರಣ್ಯ ಪ್ರದೇಶಗಳ ಮಧ್ಯದ ಕಾರಿಡಾರ್ ಪ್ರದೇಶವನ್ನು ಖರೀದಿಸಲು ಹೊಸ ನೀತಿಯನ್ನು ರೂಪಿಸಲಾಗಿದೆ. ರಾಜ್ಯದ ನಗರಗಳಲ್ಲಿ ವೃಕ್ಷ ಸಂಪತ್ತನ್ನು ಹೆಚ್ಚಿಸಿ ಉತ್ತಮ ಪರಿಸರವನ್ನು ಸೃಷ್ಟಿಸುವುದಕ್ಕೆ ಆಯ್ದ ಪ್ರದೇಶಗಳಲ್ಲಿ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಹಾಗೂ ಆರ್ಥಿಕ ಸಹಾಯದೊಂದಿಗೆ ಸ್ಮೃತಿ ವನಗಳ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದೇವೆ. ದೇಶದಲ್ಲೇ ಮೊದಲ ಬಾರಿಗೆ ರಾಜ್ಯದ ಅರಣ್ಯಗಳ ವಿಧ ಮತ್ತು ಸಾಂದ್ರತೆ ವಿವರಗಳನ್ನು 50 ಸೆಂಟಿಮೀಟರ್ ಸ್ಯಾಟಲೈಟ್ ರೆಸಲ್ಯೂಷನ್ ಒಳಗೊಂಡ ನಕ್ಷೆಯನ್ನು ತಯಾರಿಸಲಾಗಿದ್ದು,
ಈ ವಿವರಗಳು ಅರಣ್ಯಗಳ ವೈಜ್ಞಾನಿಕ ನಿರ್ವಹಣೆಯಲ್ಲಿ ಸಹಕಾರಿಯಾಗಲಿದೆ. ರಾಜ್ಯದಲ್ಲಿ ಹಸಿರು ಉಳಿಸಿ ಅರಣ್ಯ ಸಂಪತ್ತು ಹೆಚ್ಚಿಸಲು ಕಾರಣವಾಗಿರುವ ಅರಣ್ಯ ಪಾಲಕರು, ವಿವಿಧ ಸಮುದಾಯದವರು ಮತ್ತು ರೈತರನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ ಬಯಸುತ್ತೇನೆ. ನಮ್ಮ ಪ್ರಕೃತಿಯನ್ನು ಬಳಿಕ ಸಚಿವ ಸುಧಾಕರ್ ಈಶಾ ಫೌಂಡೇಶನ್ ಸಹಯೋಗದಲ್ಲಿ ರಾಜ್ಯ ಸರ್ಕಾರ 1,000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅರಣ್ಯವನ್ನು ಬೆಳೆಸಿದೆ. ದೇಶದಲ್ಲಿ ಒಟ್ಟು 5,000 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ವಿಸ್ತರಣೆಯಾಗಿದ್ದು, ಶೇಕಡಾ 20ರಷ್ಟು ಕರ್ನಾಟಕ ರಾಜ್ಯದಲ್ಲಿಯೇ ಇದೆ ಎಂದು ಹೇಳಿದರು. ಕಾವೇರಿ ನದಿ ಕರ್ನಾಟಕ ಮಾತ್ರವಲ್ಲ, ದಕ್ಷಿಣದ 3 ರಾಜ್ಯಗಳ 8 ಕೋಟಿಗೂ ಅಧಿಕ ಜನರ ಜೀವನಾಡಿಯಾಗಿದೆ. ಕಾವೇರಿ ನದಿಯನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮಾನವ ಮತ್ತು ಅರಣ್ಯ ನಡುವೆ ಅವಿನಾಭಾವ ಸಂಬಂಧವಿದೆ. ಮಾನವರ ಉಳಿವಿಗೆ ಅರಣ್ಯ, ಜಲ ಹಾಗೂ ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸಲು ನಾವು ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಂದರು. ಹೆಚ್ಚು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದು ಕೂಡ ವಿಶೇಷವಾಗಿ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆಲ್ಲ ಕೂಡ ಗೊತ್ತಿದೆ, ಕಾವೇರಿ ಈ ಭಾಗದ ಜೀವನದಿ. ತಲಕಾವೇರಿಯಲ್ಲಿ ಹುಟ್ಟಿದ್ರು ಕೂಡ 3 ರಾಜ್ಯಗಳ ಜನರಿಗೆ ಇವತ್ತು ಜೀವನದಿಯಾಗಿದೆ. ಸುಮಾರು 8 ಕೋಟಿ ಜನರಿಗೂ ಹೆಚ್ಚು ಈಕೆ ಇವತ್ತು ಹರಿತಾ ಇದ್ದಾರೆ, ಇವತ್ತು ಅವರಿಗೆ ಬದುಕಾಗಿದೆ. ಹಾಗಾಗಿ ಇವತ್ತು ಈ ಕಾವೇರಿಯನ್ನ ಉಳಿಸುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತು ಇಶಾ ಫೌಂಡೇಶನ್ನ ಸಂಸ್ಥಾಪಕರು, ಮಾರ್ಗದರ್ಶಿಗಳು ಶ್ರೀ ಸದ್ಗುರುರವರು ಇವತ್ತು ಈ ಆಂದೋಲನಕ್ಕೆ ಇವತ್ತು ಕರೆಯನ್ನು ಕೊಟ್ಟಿರೋದು ಮಾತ್ರ ಅಲ್ಲ, ಈ ಭಾಗದಲ್ಲಿ ಸುಮಾರು 178 ತಾಲೂಕುಗಳು ಬರ್ತವೆ. ಈ ಎಲ್ಲ ತಾಲೂಕುಗಳಲ್ಲಿ ಕೂಡ ಈಗಾಗಲೇ 1 ಕೋಟಿಗೂ ಹೆಚ್ಚು ಸದ್ಗುರು ಜಗ್ಗಿ ವಾಸುದೇವ್ ಆರೋಗ್ಯ ರಕ್ಷಣೆಯಲ್ಲಿ ಅರಣ್ಯ, ಉದ್ಯಾನವನಗಳ ಪಾತ್ರ ಮಹತ್ವದ್ದು. ಈ ನಿಟ್ಟಿನಲ್ಲಿ ನಗರ ಪ್ರದೇಶಗಳಲ್ಲಿಯೂ ಸಹ ವನ್ಯ ಸಂಪತ್ತನ್ನು ಹೆಚ್ಚಿಸುವ ಅಗತ್ಯವಿದೆ ಎಂದು ವಿವರಿಸಿದರು. For our requirements of furniture, of house building, of industry, we must grow in our own lands. We should not touch the forest, because Indian forest has gone beyond that. It is not in a place where you can go and exploit it for its products. It is just for wildlife and the forest itself to be there. ಇದೇ ವೇಳೆ ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದು ಒಡಿಶಾದ ರೂರ್ಕೆಲಾ ಎನ್ಐಟಿ 18ನೇ ಘಟಿಕೋತ್ಸವವನ್ನು ಉದ್ಘಾಟಿಸಿದರು. ಬಳಿಕ ಅವರು ಯುವ ಸಮೂಹ ದೇಶದ ಉನ್ನತಿ ಸೇರಿದಂತೆ ಬಡವರು, ದುರ್ಬಲರು ಮತ್ತು ಮಹಿಳೆಯರ ಶ್ರೇಯೋಭಿವೃದ್ಧಿಗೆ ಪೂರಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶಗಳು ಯುವ ಸಮೂಹಕ್ಕೆ ಪ್ರೇರಣಾದಾಯಕವಾಗಿವೆ. ಪದವಿ ಪಡೆಯುವುದು ಜೀವನದ ಅತ್ಯಂತ ಮಹತ್ವದ ಘಟ್ಟವಾಗಿರುತ್ತದೆ. ಪದವಿ ಪಡೆದ ಯುವ ಸಮೂಹ ದೇಶ ನಿರ್ಮಾಣದಂತಹ ಹಲವು ಮಹತ್ವದ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು ಎಂದು ತಿಳಿಸಿದರು. ದೇಶದ ಅಭಿವೃದ್ಧಿಗೆ ಪೂರಕವಾದ ಸಂಶೋಧನೆಗಳು, ಪರಿಹಾರಗಳನ್ನು ಕಂಡುಕೊಳ್ಳುವುದು ಅಗತ್ಯವಾಗಿದೆ. ವಿಶ್ವವಿದ್ಯಾಲಯಗಳು ಸಾಮಾಜಿಕ ಹೊಣೆಗಾರಿಕೆ ವಹಿಸಿಕೊಂಡು ಕಾರ್ಯನಿರ್ವಹಿಸಬೇಕಿದೆ ಎಂದು ತಿಳಿಸಿದರು. As Hexagon, and the other canteen with the serious name Homi Bhabha Canteen has been naturally abbreviated as HB Canteen for popular uses. But beyond the little joys and sorrows you take away from here, there is a huge responsibility on each one of you to pay back to the society and the country which have contributed to your education and success so far. Some of you would be joining job responsibilities while others may pursue higher studies. The stage of life in which you find yourself today is usually full of dreams and aspirations on the one hand, and uncertainties and apprehensions on the other. This is also the time to make major life decisions. Starting a new job, pursuing your dreams, supporting your family, or starting a new one.
While doing all this, I urge you all to introspect. What are the values and principles you stand for? What is the kind of career you want to pursue? By far the most important point of introspection is what kind of person you want to become. I am sure everyone wants to be a good citizen, a citizen who always keeps the interest of the country uppermost in his mind. I would suggest that throughout your life, you should always look at the famous talisman of Mahatma Gandhi. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಸ್ಸಾಂನ ಬೋಲಾಘಾಟ್ನಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿ ನೇತೃತ್ವದ ಎನ್ಡಿಎ ಅಸ್ಸಾಂನಲ್ಲಿ ಪರಿವರ್ತನೆಯನ್ನು ತಂದಿದೆ. ಶೌಚಾಲಯ, ಎಲ್ಪಿಜಿ, ಉಚಿತ ಪಡಿತರ, ವಿದ್ಯುತ್ ನಂತಹ ಅನೇಕ ಸೌಲಭ್ಯವನ್ನು ಒದಗಿಸಿದೆ. ಇದೀಗ ಪ್ರತಿ ಮನೆಗೂ ಕುಡಿಯುವ ನೀರು ಪೂರೈಕೆಗೆ ಯೋಜನೆ ರೂಪಿಸಲಾಗಿದೆ ಎಂದರು. ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಅಡುಗೆ ಅನಿಲವನ್ನು ಉಚಿತವಾಗಿ ನೀಡಿದ್ದೇವೆ. ದಶಕಗಳಿಂದ ಅಶಾಂತಿ ಮೂಡಿದೆ, ಅದನ್ನು ಹೇಗೆ ಪರಿಹರಿಸಲು ಸಾಧ್ಯ ಎಂದು ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ಉಗ್ರವಾದವನ್ನು ನಿರ್ಮೂಲನೆ ಮಾಡಿ ಶಾಂತಿ ನೆಲೆಸುವುದಷ್ಟೇ ಅಲ್ಲ, ಸ್ಥಿರತೆಯನ್ನು ತಂದಿದ್ದೇವೆ ಎಂದು ಹೇಳಿದರು. ನಮ್ಮ ಸರ್ಕಾರ ಜಾನುವಾರುಗಳ ಸುರಕ್ಷತೆ ಮತ್ತು ಜನಸಾಮಾನ್ಯರ ರಕ್ಷಣೆಗೆ ಬದ್ಧತೆಯನ್ನು ತೋರಿದೆ. ಕಾಜಿರಂಗ ಸೇರಿದಂತೆ ಅಭಯಾರಣ್ಯಗಳನ್ನು ರಕ್ಷಿಸುವ ಮತ್ತು ಅಭಿವೃದ್ಧಿಪಡಿಸುವ ಕೆಲಸ ಮಾಡಿದ್ದೇವೆ. ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಿದ್ದೇವೆ. ಇಲ್ಲಿನ ಭಾಷೆ, ಸಂಸ್ಕೃತಿ, ವೇಷಭೂಷಣ ಹೀಗೆ ಎಲ್ಲ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅಸ್ಸಾಂ ಶ್ರೀಮಂತವಾಗಿದೆ. ಇದನ್ನು ಉಳಿಸಿ ಬೆಳೆಸಲು ನಮ್ಮ ಎನ್ಡಿಎ ಸರ್ಕಾರ ಬದ್ಧತೆಯನ್ನು ತೋರಿದೆ ಎಂದು ಹೇಳಿದರು. लूटने से कैसे बचाएं, ये सवाल था कि नहीं था? असम को लूटने से कैसे बचाएं, ये कांग्रेस के समय हर असमिया के मुंह से निकलता था. एनडीए के सेवा काल में आज असम पूरे सामर्थ्य के साथ नई बुलंदियां छूने के लिए आगे बढ़ रहा है. कांग्रेस राज में सवाल था कि ब्रह्मपुत्र के दोनों किनारों के बीच आपस में कनेक्टिविटी कैसे बढ़े. एनडीए के सेवा काल में ब्रह्मपुत्र पर आधुनिक पुल बन रहे हैं. पुराने अधूरे पुलों को पूरा किया जा रहा है. कांग्रेस के राज में सवाल था कि दशकों से अशांत चल रहे असम में कभी शांति आएगी क्या, आएगी या नहीं आएगी. एनडीए के सेवा काल में आज असम में शांति स्थापित हुई है और स्थिरता भी आई है. कांग्रेस के राज में एक और सवाल था कि असम और देश की शान, यहां राइनो को कांग्रेस द्वारा पाले पोसे शिकारी गिरोहों से कैसे बचाया जाएगा. मुझे बताइए, राइनो को बचाना ये सवाल था कि नहीं था? हम सबकी चिंता का विषय था कि नहीं था? मैं जब जब इस क्षेत्र में आया, इस विषय की चर्चा हुई कि नहीं हुई? यहां भाजपा के एनडीए की सरकार ने राइनो के दुश्मन शिकारियों को जेल के पीछे पहुंचाया है. कांग्रेस जिन अवैध कब्जाधारियों को प्रोत्साहन देती थी, उनसे भी काजीरंगा को मुक्त कर दिया. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಪಶ್ಚಿಮ ಬಂಗಾಳದ ಏಗ್ರಾದಲ್ಲಿ ಚುನಾವಣೆ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿ, ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸರ್ಕಾರದ ಆಡಳಿತದ ವೈಖರಿಯನ್ನು ಟೀಕಿಸಿದರು. ರಾಜ್ಯದಲ್ಲಿ ದುರ್ಗಾ ಪೂಜೆ, ಸರಸ್ವತಿ ಪೂಜೆ ಮಾಡಬೇಕೆಂದರೆ ಸರ್ಕಾರದ ಅನುಮತಿ ಪಡೆಯಬೇಕು. ಕೆಲವು ಕಡೆ ಪೂಜೆ ಮಾಡುವವರ ಮೇಲೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಲಾಗುತ್ತಿದೆ. ಇತ್ತೀಚೆಗೆ ನಡೆದ ಪಂಚಾಯಿತಿ ಚುನಾವಣೆ ವೇಳೆ ನಿರ್ಭಯವಾಗಿ ಮತ ಚಲಾಯಿಸಲು ಮತದಾರರಿಗೆ ಮಮತಾ ಬೆಂಬಲಿಗರು ಅವಕಾಶ ನೀಡಲಿಲ್ಲ ಎಂದರು. ಈ ಬಾರಿ ಯಾರಿಗೂ ಹೆದರದೆ ಮತಗಟ್ಟೆಗಳಿಗೆ ಹೋಗಿ ಬಿಜೆಪಿಯ ಕಮಲದ ಗುರುತಿಗೆ ಮತ ಚಲಾಯಿಸಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ. ನಂತರ ಜನಸಾಮಾನ್ಯರು ಯಾರದೇ ಭಯವಿಲ್ಲದೆ ದುರ್ಗಾ ಪೂಜೆ, ಸರಸ್ವತಿ ಪೂಜೆಯನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಬಹುದು ಎಂದು ತಿಳಿಸಿದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆಯಡಿಯಲ್ಲಿ 5 ಲಕ್ಷ ರೂಪಾಯಿವರೆಗಿನ ನಗದು ರಹಿತ ಚಿಕಿತ್ಸೆ ವಿಮೆ ಸೇರಿದಂತೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಇನ್ನಿತರೆ ಯೋಜನೆಗಳನ್ನು ಪಶ್ಚಿಮ ಬಂಗಾಳದ ಜನತೆಗೆ ತಲುಪಿಸಲಾಗುವುದು ಎಂದು ಅಮಿತ್ ಶಾ ತಿಳಿಸಿದರು. ये दुर्गा पूजा करने के लिए
आप लोगों को कोर्ट की परमिशन लेनी पड़ती है। सरस्वती पूजा करने के लिए शिक्षकों को मारा जाता है और बंगाली भाषा की बात करने वाले शिक्षक को पुलिस गोली मारती है। ऐसी सरकार चल सकती है क्या? चल सकती है क्या? मैं आपको बताने आया हूं, एक बार कमल फूल की सरकार बना दो, सरस्वती पूजा और दुर्गा पूजा को इस बंगाल की भूमि पर कोई नहीं रोक पाएगा मित्रों, कोई नहीं रोक पाएगा। ವಿಶ್ವ ಜಲ ದಿನದ ಅಂಗವಾಗಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಮುಖಂಡರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಈ ವೇಳೆ ಅವರು ಜಲ ಸಂರಕ್ಷಣೆ ಕುರಿತು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಹಾಗೂ ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತು ಹಲವು ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಜಲಶಕ್ತಿ ಅಭಿಯಾನ 2021 ನಾಳೆ ಆರಂಭವಾಗಿ ನವೆಂಬರ್ 30ರವರೆಗೆ ನಡೆಯಲಿದೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ 2021ರ ಜನವರಿ ತಿಂಗಳಲ್ಲಿ ಹೊಸದಾಗಿ 13.36 ಲಕ್ಷ ವಂತಿಗೆದಾರರನ್ನು ತನ್ನ ವ್ಯಾಪ್ತಿಗೆ ಸೇರ್ಪಡೆ ಮಾಡಿಕೊಂಡಿದೆ. ಕಾರ್ಮಿಕ ಮತ್ತು ಔದ್ಯೋಗಿಕ ಸಚಿವಾಲಯ ಬಿಡುಗಡೆ ಮಾಡಿರುವ ಇಪಿಎಫ್ಒ ಜನವರಿ ತಿಂಗಳಲ್ಲಿ ವಂತಿಗೆದಾರರ ಜಾಲ ವಿಸ್ತರಣೆಯಾಗಲಿದೆ ಎಂದು ತಿಳಿಸಿದೆ. ಒಟ್ಟಾರೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಕೋವಿಡ್ ಸಾಂಕ್ರಾಮಿಕದ ನಡುವೆಯೂ ಇಪಿಎಫ್ಒ 62.49 ಲಕ್ಷ ವಂತಿಗೆದಾರರನ್ನು ಸೇರ್ಪಡೆ ಮಾಡಿಕೊಂಡಿದೆ. ಇದು ಶೇಕಡಾ 24ರಷ್ಟು ಪ್ರಗತಿ ಸಾಧಿಸಿದಂತಾಗಿದೆ. ಮಹಾರಾಷ್ಟ್ರ, ಹರಿಯಾಣ, ಗುಜರಾತ್, ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಹೆಚ್ಚಿನ ವಂತಿಗೆದಾರರು ಸೇರ್ಪಡೆಯಾಗಿದ್ದಾರೆ. ಈ ವಂತಿಗೆದಾರರಲ್ಲಿ ಎಲ್ಲ ವರ್ಗದ ವಯೋಮಾನದವರು ಇದ್ದಾರೆ ಎಂದು ಅಂಕಿಅಂಶಗಳಿಂದ ತಿಳಿದು ಬಂದಿದೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ವಂತಿಗೆದಾರರ ಜಾಲ ವಿಸ್ತರಣೆ ಜನವರಿಯಲ್ಲಿ ಹೊಸದಾಗಿ ವಿದ್ಯಾರ್ಥಿಗಳ ಕೌಶಲ್ಯ ಹೆಚ್ಚಿಸಿ ಸ್ವಯಂ ಉದ್ಯೋಗ ಕಲ್ಪಿಸುವ ಉದ್ದೇಶದಿಂದ ಬೆಂಗಳೂರಿನ ಮಲ್ಲೇಶ್ವರ ಪ್ರಥಮ ದರ್ಜೆ ಕಾಲೇಜು ಆವರಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಟಲ್ ಚಿಂತನಾ ಪ್ರಯೋಗಾಲಯವನ್ನು ಆರಂಭಿಸಲಾಗಿದೆ. ಹಲವು ಮಂದಿ ವಿವಿಧ ಕ್ಷೇತ್ರಗಳ ಆಸಕ್ತ ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವತ್ತ ಮುಖ ಮಾಡಿದ್ದಾರೆ. ಸೃಜನಶೀಲತೆ ಮತ್ತು ಮುಕ್ತ ಕಲ್ಪನೆಯೊಂದಿಗೆ 3D ವಿನ್ಯಾಸಗಳನ್ನು ರಚಿಸಲು ಪ್ರಯೋಗಾಲಯ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆಯಾಗಿದೆ. ಶೀ ಕೋಡ್ ಅನ್ನೋಂಥದ್ದು ಲೇಡಿ ನ್ಯೂಸ್ನೊಂದಿಗೆ ಶಿಕ್ಷಕಿ ಮೈತ್ರಾ, ನೀತಿ ಆಯೋಗ, ಅಟಲ್ ಇನ್ನೋವೇಷನ್ ಮಿಷನ್ ಹಾಗೂ ಡೆಲ್ ಟೆಕ್ನಾಲಜೀಸ್ ಸಹಯೋಗದಲ್ಲಿ ಪ್ರಯೋಗಾಲಯ ಆರಂಭಿಸಲಾಗಿದೆ. ಹೆಣ್ಣು ಮಕ್ಕಳು ಉದ್ಯಮಶೀಲತೆ ಬೆಳೆಸಿಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ತಜ್ಞರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವ ಮೂಲಕ ಅವರ ಹೊಸ ಆಲೋಚನೆಗಳು ಸರ್ಕಾರಕ್ಕೆ ಪೂರಕ ನೆರವು ನೀಡಲಿವೆ ಎಂದರು. ಹೊರತುಪಡಿಸಿ ರೋಬೋಟಿಕ್ಸ್, ಏರೋಸ್ಪೇಸ್ ಅಂದರೆ ಕನ್ನಡದಲ್ಲಿ ವೈಮಾಂತರಿಕ ಸಮೀಕ್ಷೆ ಮತ್ತು ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಡಿಸೈನಿಂಗ್, ಡಿಸೈನ್ ಥಿಂಕಿಂಗ್, 3D ಪ್ರಿಂಟಿಂಗ್, ಹಲವಾರು ಆಯಾಮಗಳಲ್ಲಿ ಮಕ್ಕಳನ್ನ ಪಾಲಿಷ್ ಮಾಡ್ತಿದ್ದೀವಿ. ಮಕ್ಕಳು ಯಾವಾಗ ಬೇಕಾದರೂ ಇಲ್ಲಿ ಬರ್ಬೋದು, ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅವರಿಗೆ ಫ್ರೀ ಹ್ಯಾಂಡ್ಸ್ ಕೊಡ್ತೀವಿ, ಅವರು ಅದನ್ನು ಪ್ರಾಜೆಕ್ಟ್ ರೂಪದಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ವಿದ್ಯಾರ್ಥಿನಿಯರಾದ ಕವನ ಮತ್ತು ಸ್ನೇಹ ಪ್ರಯೋಗಾಲಯದಲ್ಲಿ ಗೊಂಬೆ ತಯಾರಿಕೆ, ಟೈಲರಿಂಗ್, ಕಸೂತಿ ಕಲೆ ಕಲಿಯುತ್ತಿದ್ದೇವೆ. ಭವಿಷ್ಯದಲ್ಲಿ ಯಾರನ್ನು ಅವಲಂಬಿಸದೆ ಸ್ವಯಂ ಉದ್ಯೋಗ ಮಾಡಲು ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಮತ್ತೆ ಟೈಲರಿಂಗ್, ಎಂಬ್ರಾಯ್ಡ್ರೀಸ್ ಇವೆಲ್ಲ ಕಲಿತೀವಿ. ಇದೆಲ್ಲ ನಮಗೆ ಫ್ಯೂಚರಲ್ಲಿ ಇದೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ನಾವು ಯಾರ ಮೇಲೆ ಡಿಪೆಂಡ್ ಆಗಿರೋದು ಬೇಕಾಗಿರಲ್ಲ. ಫ್ಯೂಚರಲ್ಲಿ ಇದೆಲ್ಲ ಹೆಲ್ಪ್ ಆಗುತ್ತೆ. ನಾವು ಒಂದು ಓನ್ ಕಂಪ್ನಿ ಕ್ರಿಯೇಟ್ ಮಾಡ್ಬೋದು ಮತ್ತು ಬೇರೆಯವ್ರ ಮನಸ್ಸಿಗೂ ಹೆಲ್ಪ್ ಮಾಡ್ಬೋದು. ನಾವು ಅಟಲ್ ಲ್ಯಾಬಲ್ಲಿ ವಿದ್ಯಾರ್ಥಿ ಯತಿ ಕಿರಣ್ ಪ್ರಯೋಗಾಲಯದಲ್ಲಿ ಸಿ ಪ್ರೋಗ್ರಾಮಿಂಗ್, ಲೋಗೋ, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಕಲಿಯುತ್ತಿದ್ದೇವೆ. ಕಲಿಕೆಗೆ ಉತ್ತಮ ವಾತಾವರಣ ಇಲ್ಲಿದೆ ಎಂದರು. 3 ವರ್ಷದಿಂದ ಇದ್ದೀವಿ ಸರ್. ಹಾಂ ಸರ್, ನಾವು 5:30 ತನಕ 6 ಗಂಟೆ ತನಕ ಇರ್ತೀವಿ ಅಷ್ಟೇ. ಆಮೇಲೆ ನಾವು ಹೋಗ್ಬಿಡ್ತೀವಿ. ಸ್ಕೂಲ್ ಬಿಟ್ಟು ನಾವು ಬರ್ತೀವಿ ಇಲ್ಲಿ. ಆಮೇಲೆ ಡೈಲಿ ಕಲಿತೀವಿ. ಶನಿವಾರ ಫಸ್ಟ್ ಸಲ ಅವರು ಟಾಟಾ ಇನ್ಸ್ಟಿಟ್ಯೂಟಿಂದ ಬರ್ತಿದ್ರು ನಮಗೆ ಸಿ ಪ್ರೋಗ್ರಾಮ್ ಹೇಳ್ಕೊಡೋಕ್ಕೆ. ಅವರಿಂದ ನಾವು ಸಿ ಪ್ರೋಗ್ರಾಮ್ ಕಲ್ತೀವಿ ಸರ್. ಆಮೇಲೆ ಲೆಗೋ ಈ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರೆ ನಮಗೆ. ನಾನು ಈ ವರ್ಷ ಬಂದಿದ್ದೀನಿ. ಮತ್ತೋರ್ವ ವಿದ್ಯಾರ್ಥಿ ಭುವನೇಶ್ ಬೇರೆ ಬೇರೆ ತಾಂತ್ರಿಕತೆ ಕುರಿತು ಜ್ಞಾನ ಸಂಪಾದನೆಗೆ ಇದು ಸೂಕ್ತ ಸ್ಥಳ. ಹೊಸ ಪ್ರಯೋಗಗಳಿಗೆ ಉತ್ತಮ ವೇದಿಕೆಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕ್ಲಾಕ್ ಸಿಸ್ಟಮ್ಸ್ ಆ ಥರ ವರ್ಕ್ ಮಾಡ್ತೀವಿ. ಹೊಸ ಥಿಂಕಿಂಗ್ ಇದೆ, ನನಗೆ ಅದಕ್ಕೆ ಸ್ವಲ್ಪ ಇಷ್ಟ. ಇಲ್ಲಿ 8th ಬಂದಿದ್ದೆ. ಅವಾಗ ನಾವು ವಿದ್ಯಾರ್ಥಿ ಅಮಿತ್ ಪ್ರವೀಣ್
ತರಬೇತಿಗೆ ಬಂದ ಮೇಲೆ ರೋಬೋಟಿಕ್ಸ್ ಬಗ್ಗೆ ತುಂಬಾ ಆಸಕ್ತಿ ಬೆಳೆಯಿತು. ಮುಂದೆ ಎಂಜಿನಿಯರ್ ಆಗಬೇಕು ಎಂಬ ಆಸೆ ಇದೆ ಎಂದು ಹೇಳಿದರು. ರೋಬೋಟು ಚಿಕ್ಕದ್ರಲ್ಲೂ ಮಾಡ್ಬೋದಾ ಅಂತ. ಅವಾಗ ನಾವು ದಿನಾಗಲೂ ಬಂದು ನಾವೇ ಟ್ರೈ ಮಾಡ್ತಿದ್ವಿ, ಏನೋ ಬೇರೆ ಬೇರೆ ಮಾಡೋದು. ಅವಾಗ ನಮ್ಗೆ ಇನ್ನೂ ಇಂಟ್ರೆಸ್ಟ್ ಆಯಿತಾ. ಅಂದರೆ ನೆಕ್ಸ್ಟ್ ನಾವು ಏನು ನೆಕ್ಸ್ಟ್ ಓದ್ತೀವಿ ಅಂತ ನೋಡಿದ್ವಿ. ಇಂಜಿನಿಯರಿಂಗ್ ಗೊತ್ತಾಯ್ತು, ರೋಬೋಟಿಕ್ಸ್, ಎಲೆಕ್ಟ್ರಾನಿಕ್ಸ್ ಎಲ್ಲ ಕಲಿಬೋದು ಅಂತ. ಇಲ್ಲಿಂದ ಕಲ್ತಿದ್ದೆ ನಾನು ನೆಕ್ಸ್ಟ್ ಇಂಜಿನಿಯರ್ ಆಗಕ್ಕಂತ ನೋಡ್ತಿದ್ದೀನಿ ಸರ್. ವಿದ್ಯಾರ್ಥಿ ಜಗನ್ನಾಥ್, ಕ್ರಿಯಾಶೀಲತೆಗೆ ಇದು ಸೂಕ್ತ ವೇದಿಕೆಯಾಗಿದ್ದು ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಿರುವುದಾಗಿ ತಿಳಿಸಿದರು. ಪಾರ್ಟಿಸಿಪೇಟ್ ಮಾಡಿ ನಾವು ನ್ಯಾಷನಲ್ ಗಂಟ ಹೋಗಿ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ ಅದರಿಂದ ನನಗೆ ಇಲ್ಲಿ ಬರೋದಕ್ಕೆ ಮತ್ತು ಇಲ್ಲಿ ಏನಾದರೂ ಕಲಿಯೋದಕ್ಕೆ ಮತ್ತು ಏನಾದರೂ ಮಾಡೋದಕ್ಕೆ ಇಷ್ಟ ಆಯಿತು. ನಮಗೆ ಇಂಜಿನಿಯರ್ ಲೆವೆಲ್ವರೆಗೂ ಥಿಂಕ್ ಮಾಡೋ ಅಂಥ ಎಲ್ಲ ಇದು ಫೆಸಿಲಿಟೀಸು ಇಲ್ಲಿ ಸಿಗುತ್ತೆ. ಇದೇ ವೇಳೆ ವಿದ್ಯಾರ್ಥಿಗಳು ತಾವೇ ತಯಾರಿಸಿದ ಹೊಸ ಉತ್ಪನ್ನಗಳ ಪ್ರಾತ್ಯಕ್ಷಿಕೆ ಪ್ರದರ್ಶಿಸಿದರು. ಏನಾಗುತ್ತೆ, ಲೈಟ್ಸ್ ಆನ್ ಆಗಿ ಇನ್ನೊಂದು ಇದಿರುತ್ತೆ, ಅದು ಅದ್ರ ಮೇಲೆ ಪಾಸ್ ಆದಾಗ ಹಿಂದೆ ಲೈಟ್ಸ್ ಎಲ್ಲ ಆಫ್ ಆಗಿಬಿಡುತ್ತೆ. ಆವಾಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಕುರಿತು ಕೃಷಿಕರಲ್ಲಿ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿವಿಧ ಮಾದರಿಯ ಜಾಗೃತಿ ಕಾರ್ಯಕ್ರಮವನ್ನು ಮಾರ್ಚ್ ತಿಂಗಳಾಂತ್ಯದವರೆಗೂ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲೂ ಜನಜಾಗೃತಿ ಅಭಿಯಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಗುತ್ತಿದೆ. ಈ ಕುರಿತು ಮಾತನಾಡಿದ ಶಾಸಕ ಹರತಾಳು ಹಾಲಪ್ಪ, ರೈತರ ಅಭ್ಯುದಯಕ್ಕೆ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಯಾವುದೇ ಮಧ್ಯವರ್ತಿಗಳಿಲ್ಲದೆ ರೈತರಿಗೆ ನೇರವಾಗಿ ಹಣ ಜಮೆಯಾಗುವುದರಿಂದ ಹೆಚ್ಚಿನ ಲಾಭ ದೊರೆಯುತ್ತಿದೆ ಎಂದು ತಿಳಿಸಿದರು. ಉತ್ಪತ್ತಿ ಹೆಚ್ಚಾಗಿದೆ, ಉತ್ಪತ್ತಿ ಮಾಡಿಕೊಡ್ತಾ ಇದ್ದಾನೆ. ಇವತ್ತು ಹಸಿವು ಅಂತ ಹೇಳಿ ನಮ್ಮ ವ್ಯವಸ್ಥೆಯ ಲೋಪದಿಂದ ಯಾರು ಹಸಿವಿಂದ ಬಳಲಬಹುದು. ದುಡಿಯುವಂತವನಿಗೆಲ್ಲ ಕೆಲಸ ಇದೆ, ಕೆಲಸ ಸಿಕ್ಕದವನಿಗೆಲ್ಲ ದುಡಿಮೆ ಆಗ್ತದೆ, ಉಣ್ಲಿಕ್ಕೆ ಅನ್ನ ಸಿಗ್ತದೆ. ಮುಂಚೆ ಅನ್ನನೂ ಸಿಗ್ತಿರ್ಲಿಲ್ಲ ದುಡ್ಡು ಕೊಟ್ರು. ಫಲಾನುಭವಿಗಳಲ್ಲಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್, 80% ಸಣ್ಣ ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆ ಸಹಕಾರಿಯಾಗಿದೆ. ರೈತರನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸಲು ಸಹ ಅನುಕೂಲವಾಗಿದೆ ಎಂದರು. ಕೃಷಿ ಸಿಂಚಾಯಿ ಯೋಜನೆ ಇರ್ಬೋದು, ಫಸಲ್ ಬಿಮಾ ಯೋಜನೆ ಇರ್ಬೋದು, ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಪ್ರತಿ ವರ್ಷ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 6,000 ರೂಪಾಯಿ ರೈತನ ಖಾತೆಗೆ ನೇರವಾಗಿ ಹಣ ಜಮಾ ಮಾಡತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಮತ್ತು ರೈತನಿಗೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥ ಒಂದು ಯೋಜನೆಯನ್ನು ತಂದಿರ್ತಕ್ಕಂಥದ್ದನ್ನ ಇವತ್ತು ರೈತರು ಅತ್ಯಂತ ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ. ರಾಜ್ಯ ಯೋಜನಾ ಆಯೋಗದ ಸದಸ್ಯರಾದ ಪ್ರಸನ್ನ, ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆ ಹಾಗೂ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಬೆಳೆ ವಿಮೆ, ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ, ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆಗಳು ರೈತರಿಗೆ ಸಹಕಾರಿಯಾಗಿವೆ ಎಂದು ತಿಳಿಸಿದರು. ಸಿಗುತ್ತೆ. ಅತ್ಯಂತ ಕಷ್ಟದ ರೈತ ಕೂಡ ಇದರ ಫಲಾನುಭವಿಯಾಗಿ ತನ್ನ ಕೃಷಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಪೋಷಣ್ ಅಭಿಯಾನ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಫಲಾನುಭವಿಗಳಿಗೆ ಹಿರೇಕೆರೂರು ತಾಲೂಕಿನ ದೂದಿಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟಣ್ಣವರ ಚಾಲನೆ ನೀಡಿದರು. ಬಳಿಕ ಗರ್ಭಿಣಿಯರಿಗೆ ವಿವಿಧ ಹಣ್ಣು ಹಾಗೂ ತರಕಾರಿ ಸಸಿಗಳನ್ನು ವಿತರಿಸಲಾಯಿತು. ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಮಾರ್ಚ್ 16ರಿಂದ 30ರವರೆಗೆ ಪೋಷಣ್ ಅಭಿಯಾನ ಯೋಜನೆಯಡಿ ಪೋಷಣ್ ಪಾಕ್ಷಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ವಿತರಿಸಿ ಮಾಹಿತಿ ನೀಡಲಾಗುತ್ತದೆ. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶ್ರೀನಿವಾಸ ಆಲದಾರತಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಕಾಡು ಜಾತಿಯ ಹಣ್ಣುಗಳ ಸೇವನೆ ಬಗ್ಗೆ ಫಲಾನುಭವಿ ಮಹಿಳೆಯರಿಗೆ ಜಾಗೃತಿ ಮೂಡಿಸಲಾಗುತ್ತದೆ ಎಂದರು. ಅಲ್ಲದೆ ಈಗ ನಾವು ಈ ಒಂದು ವರ್ಷನ ಫುಡ್ ಫಾರೆಸ್ಟ್ರಿ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಫುಡ್ ಫಾರೆಸ್ಟ್ರಿ ಅಂದರೆ ಈಗ ನಾವು ಕಾಡಿನಲ್ಲಿರ್ತಕ್ಕಂಥ ಹಣ್ಣುಗಳ ಹಂಪಲುಗಳನ್ನು ಸೇವನೆ ಮಾಡೋದಕ್ಕೆ ಜಾಸ್ತಿ ಪ್ರೇರೇಪಣೆ ನೀಡೋದು. ಫಲಾನುಭವಿ ನೇತ್ರಾವತಿ, ಅಂಗನವಾಡಿ ವತಿಯಿಂದ ಧಾನ್ಯಗಳು, ಹಾಲಿನ ಪುಡಿ, ಮೊಟ್ಟೆ ಇತ್ಯಾದಿ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಪಡೆಯಲಾಗಿದೆ ಎಂದರು. ಇವುಗಳನ್ನು ಪ್ರತಿ ತಿಂಗಳು ಕೊಡುತ್ತಾರೆ.
ಮತ್ತೋರ್ವ ಫಲಾನುಭವಿ ಲಕ್ಷ್ಮೀ ಶಿವಕುಮಾರ್ ಬಿಸ್ಕಟ್ವರ ಪ್ರತಿ ತಿಂಗಳು ಪೌಷ್ಟಿಕ ಆಹಾರ ಹಾಗೂ ಚುಚ್ಚುಮದ್ದುಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು. 2.5 ತಿಂಗಳಿಗೆ ಟಿ ಇಂಜೆಕ್ಷನ್ ಮಾಡಿಸ್ಕೊಂಡು ನಂತರ ಹೆಸರು ಬೇಳೆ, ತೊಗರಿ ಬೇಳೆ, ಹಾಲಿನ ಪೌಡರ್ ಮತ್ತು ಮಸಾಲೆ ಮತ್ತು ಮೊಟ್ಟೆ ಇತರೆ ಎಲ್ಲ ಆಹಾರ ಪದಾರ್ಥಗಳನ್ನು ಅಂಗನವಾಡಿಯಿಂದ ವಿತರಿಸಿದ್ದರು. ಗ್ರಾಮ ಪಂಚಾಯತಿ ಸದಸ್ಯ ಹೇಮನಗೌಡ ಬೇವಿನ ಮರದ್ ಈ ವ್ಯಾಪ್ತಿಯಲ್ಲಿ ಬರುವ 3 ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಪದಾರ್ಥಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸಮರ್ಪಕವಾಗಿ ವಿತರಣೆ ಮಾಡ್ತೀವಿ. ಅದು ಒಂದು ನಮ್ಮಲ್ಲಿ ಅಂಥ ಯಾವುದು ಇದು ಇರೋದಿಲ್ಲ. ಮತ್ತು ನಮ್ಮಿಂದ ಏನು ಸಹಕಾರ ಸಹಾಯ ಬೇಕಂದ್ರೆ ನಾವು ನೀರು ಬಿಟ್ಕೊಂಡಲ್ಲ ನಾವು ಸವಲತ್ತು ಪಂಚಾಯತಿಗಳಿಂದ ಸರ್ಕಾರ ನೀಡ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳ 28ರ ಭಾನುವಾರದಂದು ಆಕಾಶವಾಣಿಯ ತಮ್ಮ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 75ನೇ ಸಂಚಿಕೆಯಾಗಿದೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಿ, ಈ ಮನ್ ಕಿ ಬಾತ್ ಕಾರ್ಯಕ್ರಮ ಹೊಸ ವಿಚಾರಧಾರೆಗಳು, ಆಸಕ್ತಿದಾಯಕ ವಿಷಯಗಳು ಮತ್ತು ಜೀವನದ ಉನ್ನತಿಗೆ ಪ್ರೇರಣೆ ನೀಡುವ ವಿಚಾರಗಳನ್ನು ಹಂಚಿಕೊಳ್ಳಲು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ನಮೋ ಆಪ್ ಅಥವಾ ಮೈಗೌ ಓಪನ್ ಫೋರಂನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತೆ ದೇಶದ ಜನತೆಗೆ ಮನವಿ ಮಾಡಿದ್ದಾರೆ. ಜನರು ತಮ್ಮ ಸಲಹೆ, ಅಭಿಪ್ರಾಯಗಳನ್ನು ಇದೇ 25ರೊಳಗೆ ಟೋಲ್ ಫ್ರೀ ನಂಬರ್ 1800117800 ಇದಕ್ಕೆ ಕರೆ ಮಾಡಿ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ನೀಡಬಹುದು ಅಥವಾ 1922 ಸಂಖ್ಯೆಗೆ ಮಿಸ್ಡ್ ಕಾಲ್ ಸಹ ನೀಡಿ ದಾಖಲಿಸಬಹುದಾಗಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 43,846 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,15,99,130ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,11,30,288 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 96.96ಕ್ಕೆ ಏರಿಕೆಯಾಗಿದೆ. ಒಟ್ಟು 3,09,087 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 2.66ರಷ್ಟಿದೆ. ಇದುವರೆಗೆ 1,59,755 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.38ರಷ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರಣ್ಯ ಜೀವಿ ಸಂಪತ್ತು ದೇಶದ ಸಂಸ್ಕೃತಿಯ ಭಾಗ. 200 ನಗರಗಳಲ್ಲಿ ನವ ವನ ಸೃಷ್ಟಿ ಯೋಜನೆ ಜಾರಿ. ಸಚಿವ ಪ್ರಕಾಶ್ ಜಾವಡೇಕರ್. ವಿಶ್ವವಿದ್ಯಾಲಯಗಳ ಸಾಮಾಜಿಕ ಹೊಣೆಗಾರಿಕೆ ಹೆಚ್ಚಳವಾಗಲಿ. ದೇಶದ ಉನ್ನತಿಗೆ ಯುವ ಸಮೂಹ ಪ್ರೇರಣಾದಾಯಕವಾಗಬೇಕು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. 4 ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರ ಬಿರುಸು. ಅಸ್ಸಾಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳದಲ್ಲಿ ಅಮಿತ್ ಶಾ ಮತಯಾಚನೆ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ವಂತಿಕೆದಾರರ ಜಾಲ ವಿಸ್ತರಣೆ. ಜನವರಿಯಲ್ಲಿ ಹೊಸದಾಗಿ 13.36 ಲಕ್ಷ ಉದ್ಯೋಗಿಗಳ ಸೇರ್ಪಡೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.